ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಪರಮ ಪೂಜ್ಯ ಶ್ರೀ 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 ಪ್ರಸನ್ನ ರೇಣುಕಾ ರಂಭಾಪುರಿ ವೀರ ಸಿಂಹಾಸನದೇಶ್ವರ ವೀರ ಸೋಮೇಶ್ವರ ರಾಜತಾ ಶ್ರೀ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮಿಗಳ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಈ ಪವಿತ್ರವಾದಂತಹ ಸಮಾರಂಭದ ಕಾರ್ಯಕ್ರಮ ನೀವೆಲ್ಲರೂ ಸೇರಿ ಇವತ್ತು ಒಂದು ಧರ್ಮ ಸಭೆಯನ್ನು ಇಟ್ಕೊಂಡಿದ್ದೀರಿ. ನಾನು ಬಂದ ತಕ್ಷಣ ನನ್ನ ಆರಾಧ ದೈವ, ನಾನು ನಂಬಿಕೊಂಡಿರುವಂತಹ ಒಂದು ದೊಡ್ಡ ಶಕ್ತಿ ವೀರ ಸಿಂಹಾಸನ ವೀರ ಗಂಗಾಧರೇಶ್ವರನ ಸ್ಮರಿಸಿಕೊಂಡು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಸಾಹಿತ್ಯ ಸಂಸ್ಕೃತಿ ಸಮೃದ್ಧಿಯಾಗಲಿ, ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಅಂತ ಹೇಳಿ ಏನು ನಮಗೆ ಒಂದು ವಾಕ್ಯಗೋಷ್ಠಿಯನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ಕೂಡ ನಾವು ಪಾಲನೆ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಅವ್ರಿಗೆ ಇಲ್ಲಿಂದನೇ ಅವರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ವೇದಿಕೆಯಿರುವಂತಹ ರೇಣುಕಾ ಶಿವಾಚಾರ್ಯ ಶ್ರೀಗಳೇ, ಚರಮೂರ್ತಿ ಸಚ್ಚಿದಾನಂದ ಸ್ವಾಮೀಜಿಯವರೇ, ಮಹಾಂತಲಿಂಗ ಸ್ವಾಮೀಜಿಯವರೇ, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ನಿಮ್ಮೆಲ್ಲರ ಶಾಸಕರಾದಂಥ ನೀವೆಲ್ಲ ಅವ್ರನ್ನ ಸದಾ ಸೇವೆಗೆ ಬಳಸ್ಕೊಳ್ತಾ ಇದ್ದೀರಿ. ಅಷ್ಟೇ ರೀತಿ ನೀವು ಕೂಡ ಅವ್ರಿಗೆ ಪ್ರೀತಿಗೆ ನಿಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ನನಗೂ ಕೂಡ ಪ್ರಾರ್ಥನೆ ಕೂಡ ಇದೆ. ಶ್ರೀ ಸೋಮಶೇಖರ್ ಅವರೇ, ಶೃಂಗೇರಿ ಶಾಸಕರಾದಂಥ ಮಠದ ಒಬ್ಬ ದೊಡ್ಡ ಭಕ್ತರಾದಂಥ ಶ್ರೀ ರಾಜೇಗೌಡ್ರೆ, ನಮ್ಮ ತರೀಕೆರೆ ಶಾಸಕರಾದಂಥ ಶ್ರೀನಿವಾಸ್ ಅವರಿದ್ದಾರೆ, ನಮ್ಮ KP ನಂಜುಂಡಿಯವರಿದ್ದಾರೆ, ಅವರು ಕೂಡ ಶ್ರೀಗಳ ಒಬ್ಬ ದೊಡ್ಡ ಭಕ್ತರು, ವೀಣಾ ಕಾಶಪ್ಪರಿದ್ದಾರೆ, ಬಾಳೆಲೆ ಬಸವರಾಜ್ ಅವರಿದ್ದಾರೆ, ವೇದಿಕೆಯ ಮೇಲೆ ಇನ್ನು ಅನೇಕ ಎಲ್ಲ ಗಣ್ಯರೆಲ್ಲ ಕೂಡ ಇದ್ದಾರೆ. ನಮ್ಮ ಸಚ್ಚಿದಾನಂದರವರಿದ್ದಾರೆ, ಅವರು ಅವರನ್ನ ನನಗೆ ಬಹಳ ಆತ್ಮೀಯರು, ಬಹಳ ಚಿಕ್ಕಿದ್ರಿಂದ. ಇದೊಂದು ಪವಿತ್ರವಾದಂತಹ ಕಾರ್ಯಕ್ರಮ. ಸೋಮಶೇಖರ್ ಅವರು ಧರ್ಮ ಜಾಗೃತಿ ಸಮಾರಂಭಕ್ಕೆ ನಮ್ಮ ರಂಭಾಪುರಿ ಶ್ರೀಗಳು ಬರ್ತಾ ಇದ್ದಾರೆ ಅಂತ ತಿಳಿಸಿದ್ರು. ನಾನು ಅಲ್ಲೇ ಹೋಗಿ ಭೇಟಿ ಮಾಡುವಂತ ಒಂದು ಸಂದರ್ಭ, ಮತ್ತೆ ಹೋಗ್ಲೇಬೇಕಾಗಿತ್ತು. ಎಲ್ಲಾ ಸಂದರ್ಭದಲ್ಲೂ ಕೂಡ ಗಂಗಾಧರಜ್ಜ ಅವರು ಯಾವ ರೀತಿ ನನಗೆ ಈ ದೊಡ್ಡ ಶಕ್ತಿ ಕೊಡಬೇಕು ಅಂತೇಳಿ ಸಂಕಲ್ಪವನ್ನ ಮಾಡಿದ್ರು, ಅದೇ ಮಾರ್ಗದರ್ಶನದಲ್ಲಿ ಕೂಡ ನಮ್ಮ ರಂಭಾಪುರಿ ಶ್ರೀಗಳು, ಬಾಳೆಹೊನ್ನೂರಿನ ಶ್ರೀಗಳು ಶಿವಕುಮಾರ್ ಅವರಿಗೆ ಈ ಸ್ಥಾನದಲ್ಲಿ ನೋಡಬೇಕು ಅಂತೇಳಿ ದೊಡ್ಡ ಆಸೆಯನ್ನ ಇಟ್ಕೊಂಡಿದ್ದಂಥವ್ರು ಕೂಡ ಬಹಳ ಪ್ರಮುಖರು ಅನ್ನೋದನ್ನ ತಾವೆಲ್ಲ ಕೂಡ ತಿಳಿದಿದ್ದೀರಿ. ಸೊ ನಾನು ಬಂದು ಇಂಥ ಒಂದು ಭವ್ಯವಾದಂತಹ ಸಭೆಯಲ್ಲಿ ಅವ್ರಿಗೆ ಭೇಟಿ ಮಾಡಲಿಕ್ಕೆ, ಅವರ ದರ್ಶನವನ್ನು ಪಡಲಿಕ್ಕೆ, ಅವರ ಆಶೀರ್ವಾದವನ್ನು ಪಡಲಿಕ್ಕೆ ಇವತ್ತು ನನ್ನ ಮಿತ್ರ ಸೋಮಶೇಖರ್ ಅವರು ಅವಕಾಶವನ್ನು ಮಾಡಿಕೊಟ್ರು. ಮತ್ತೊಮ್ಮೆ ಅವರ ಪಾದಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಇವತ್ತು ರಂಭಾಪುರಿ ಮಠ ಕೇವಲ ಒಂದು ವರ್ಗಕ್ಕಲ್ಲ, ಒಂದು ಜಾತಿಗಲ್ಲ, ಮಾನವ ಜಾತಿ, ಮಾನವ ಧರ್ಮ
ಎಲ್ಲರೂ ಕೂಡ ಸೇರ್ತಿದ್ದ ಮಠ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇಡೀ ಇವತ್ತು ಏನು 6,000 ಮಠಗಳು ಇದಕ್ಕೆ ಸೇರಿದಂತ ಮಠಗಳೆಲ್ಲ ಇಡೀ ದೇಶದ ಉದ್ದಗಲೂ ಕೂಡ ಇದೆ. ಪಂಚಪೀಠ ಏನಿದೆ ಎಲ್ಲ ಕೂಡ ಎಲ್ಲ ವರ್ಗದ ಜನಾಂಗಕ್ಕೂ ಕೂಡ ಮಾರ್ಗದರ್ಶನವನ್ನು ಕೊಟ್ಕೊಂಡು ಇವತ್ತು ಈ ಶ್ರೀಮಠ ಬರ್ತಾ ಇದೆ. ನಾನು ಸರ್ವ ಸಮುದಾಯಗಳು ಕೂಡ ಈ ಮಠಕ್ಕೆ ಯಾವಾಗಲೂ ಕೂಡ ತನ್ನ ಭಕ್ತಿ ಸ್ವರೂಪವನ್ನ ತೋರಿಸ್ಕೊಳ್ತಾ ಇದ್ದಾರೆ. ಯಾಕೆ ಅಂದ್ರೆ ನೆಮ್ಮದಿ ಸಿಗ್ತದೆ, ಶಾಂತಿ ಸಿಗ್ತದೆ. ನಾವೇನು ಜೀವನದಲ್ಲಿ ಉಳ್ಕೊಂಡು ಹೋಗ್ತೇವೆ ಅದಕ್ಕೆಲ್ಲ ಮಾರ್ಗದರ್ಶನ ಸಿಗ್ತದೆ ಅಂತ ಹೇಳಿ ನಾವೆಲ್ಲ ಈ ಪವಿತ್ರವಾದ ಪೀಠಕ್ಕೆ ನಾವೆಲ್ಲ ತಲೆಬಾಗಿದ್ದೇವೆ. ನನಗೂ ಈ ಮಠಕ್ಕೂ ಒಂದು ದೊಡ್ಡ ಸಂಬಂಧ. ನಾನು ಯಾಕೆ ರೇಣುಕಾಚಾರ್ಯ ಕಾಲೇಜು ವಿದ್ಯಾರ್ಥಿಯಾಗಿದ್ದೆ. ಆ ಕಾಲೇಜ್ ವಿದ್ಯಾರ್ಥಿಯಾಗಿದ್ದಾಗೆ ನನಗೆ ವಿಧಾನಸಭೆಗೆ ಸ್ಪರ್ಧೆ ಮಾಡಲಿಕ್ಕೆ ನಮ್ಮ ಪಕ್ಷ ಆವತ್ತಿನ ಕಾಲದಲ್ಲಿ ಅವಕಾಶವನ್ನು ಮಾಡಿಕೊಟ್ರು. ಹೆಂಗೆ ನಮ್ಮ ತಂದೆ ತಾಯಿಯರು ರೇಣುಕಾಚಾರ್ಯ ಇಂಜಿನಿಯರ್ ಮಾಡಬೇಕು ಅಂತಿದ್ರು. ಆದರೆ ನಾನು ರೇಣುಕಾಚಾರ್ಯ ಕಾಲೇಜ್ ಹೋದೆ. PUC ಹೈದರಾಬಾದ್ ಕರ್ನಾಟಕ ಎಜುಕೇಶನ್ ಸೊಸೈಟಿ ಅಲ್ಲಿ PUC ಮಾಡಿದೆ. ಡಿಗ್ರಿಗೆ ರೇಣುಕಾಚಾರ್ಯ ಕಾಲೇಜ್ ಓದಿದೆ. ಆಮೇಲೆ ಇತಿಹಾಸ ಪುಟಕ್ಕೆ ನೋಡಿದ್ರೆ ನಮ್ಮ ರಂಭಾಪುರಿ ಶ್ರೀಗಳ ಆವತ್ತಿನ ನಮ್ಮ ನಮ್ಮ ಅಜ್ಜ ಶ್ರೀಗಳೆಲ್ಲ ಸೇರಿ ಆ ರೇಣುಕಾಚಾರ್ಯ ಕಾಲೇಜಿನ ಪ್ರಾರಂಭ ಮಾಡಿದ್ರು ಅಂತ ಹೇಳಿ ಇತಿಹಾಸ ಹೇಳ್ತದೆ. ಹಂಗೆ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡಂತ ಸ್ಥಳ ದೇವಾಲಯ. ಹಂಗೆ ನನ್ನಂತ 100 ಶಿಷ್ಯರನ್ನ ತಯಾರು ಮಾಡಂತ ಒಂದು ವಿದ್ಯಾಸಂಸ್ಥೆ ಆ ರೇಣುಕಾಚಾರ್ಯರು ಪ್ರಾರಂಭ ಮಾಡಿದಂತ ಅನೇಕ ವಿದ್ಯಾಸಂಸ್ಥೆ, ಮಠ ಪ್ರಾರಂಭ ಮಾಡುವಂತ ಸಂಸ್ಥೆ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ಇವತ್ತು ಇಡೀ ಗುರಿಯನ್ನ ನಾವೆಲ್ಲ ಇಲ್ಲಿಂದ ನಾವು ನೋಡ್ತಾ ಇದ್ದೇವೆ. ಇವತ್ತು ನಾವೆಲ್ಲ ವಿವಿಧ ರೀತಿಯಲ್ಲಿ ನಮ್ಮದೇ ಆದಂತಹ ಭಕ್ತಿ ವಿಚಾರಗಳನ್ನ ಆಚರಣೆ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಗುರುವಿನಲ್ಲಿ ನಾವು ಆಚಾರವನ್ನ ಗಮನಿಸ್ತಾ ಇದ್ದೇವೆ. ಗುರುವಿನಲ್ಲಿ ಜಗತ್ತನ್ನ ನಾವು ನೋಡ್ತಾ ಇದ್ದೇವೆ. ಈ ಗುರುವಿನ ಆಧಾರದಲ್ಲಿ ಅವರ ಹಾದಿಯಲ್ಲಿ ನಡೆದು ನಮ್ಮಲ್ಲಿ ಸ್ವರ್ಗವನ್ನ ತರಬೇಕು ಅಂತ ಹೇಳಿ ಕೂಡ ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ನಡೆ ನುಡಿ ಸತ್ಯಕ್ಕೆ ಇದೇ ಧರ್ಮ. ಇದೊಂದು ನಿಜವಾದಂತ ರೂಪ ಧರ್ಮ. ನಾವು ಇಲ್ಲಿ ಮಾತಾಡ್ತಾ ಇರೋರು ಕೇಳ್ತಾ ಇದ್ರು, ಧರ್ಮೋ ರಕ್ಷತಿ ರಕ್ಷತಃ. ಯಾರು ಧರ್ಮವನ್ನ ಕಾಪಾಡ್ತಾರೆ ಧರ್ಮವನ್ನ ಕಾಪಾಡ್ತಾ ಇರ್ತಾರೆ. ಧರ್ಮ ಎಂದರೆ ಬರೀ ಪೂಜೆ ಪುರಸ್ಕಾರ ಅಲ್ಲ. ಸತ್ಯ, ಶಿಸ್ತು, ನೀತಿ, ಪ್ರಾಮಾಣಿಕತೆ ಮತ್ತೆ ಮಾನವೀಯತೆಯಿಂದ ನಡೆದ್ರೆ ಮಾತ್ರ ಆ ಧರ್ಮಕ್ಕೆ ಒಂದು ವಿಶೇಷವಾದಂತಹ ಶಕ್ತಿ ತುಂಬುತ್ತದೆ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಸೊ ಎಲ್ಲರೂ ಕೂಡ ಸಮಾನತೆಯಿಂದ ನೋಡೋದೇ ಒಂದು ಧರ್ಮ. ಧರ್ಮವನ್ನ ಬೆಳೆಸಿದಾಗ ಮಾತ್ರ, ಸುಳ್ಳು ಹೇಳಿದಾಗ ತಪ್ಪಿಸ್ಕೊಂಡು ಸತ್ಯವನ್ನೇ ನೋಡಿದಾಗ ಮಾತ್ರ ಆ ಧರ್ಮಕ್ಕೆ ಒಂದು ಗೌರವ ಸಿಗ್ತದೆ. ಸೊ ಧರ್ಮವನ್ನ ಪಾಲಿಸಿದಾಗ ಮಾತ್ರ ಅದು ಸತ್ಯ ಅಂತ ಹೇಳಲಿಕ್ಕೆ ಸಾಧ್ಯ. ಸೊ ಮಾನವನ ಕಲ್ಯಾಣಕ್ಕೆ ನಾವೆಲ್ಲ ಇವತ್ತು ನಮ್ಮ ಧರ್ಮವನ್ನು ಉಳಿಸ್ಕೊಳ್ಳಿಕ್ಕೆ